ಚಾಚಿ ನೆಲೆಯಲ್ಲಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದು ಬೇಡ. ಒಂದು ವೇಳೆ ಆದ್ರೆ ನನಗೆ ಹೆಚ್ಚಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ಆ ಒಂದು ಏನಪ್ಪ ಮೈಸೂರು ಏರಿಯಾದಲ್ಲಿ ಇವ್ರಿಗೆ ಪ್ರಬಲ ಸ್ಪರ್ಧಿ ಯಾರಿದ್ರೆ ಅವರು ಡಿ ಕೆ ಶಿವಕುಮಾರ್ ಅವರು. ಆದಷ್ಟು ಅವ್ರದ್ದು ಏಳಿಗೆ ಹಾಕಿಕೊಡೋದು ಅನ್ನೋದು ಇವ್ರು ಬಯಸ್ತಾ ಇದ್ದಾರೆ. ಆದರೆ ಅಂದಂಗೆ ಆಗೋದಿಲ್ಲ, ಸಮಯ ಎಲ್ಲ ಬದಲು ಮಾಡ್ತಾ ಇರ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಮಠಾಧೀಶರು ರಾಜಕಾರಣಿಗಿದ್ದು ರಾಜಕೀಯ ನೀತಿಯನ್ನು ಬೋಧಿಸಲಿ, ಆದರೆ ರಾಜಕಾರಣ ಬೇಡ ಅನ್ನೋದು ಒಂದಿಲ್ಲೇ ಅವರ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ. ಇನ್ನು ರಾಜಕಾರಣಿಗಳು ಬಿಟ್ಟಂಥ ವಿಷಯ ಮತ್ತು ಆ ಮಠಾಧೀಶರು ಬಿಟ್ಟಂಥ ವಿಷಯ, ಮಠಾಧೀಶರು ಮೋಸ್ಟ್ಲಿ ಇದಕ್ಕೆ ಒಪ್ಪಬಹುದು. ಯಾಕಂದರೆ ಅವ್ರಿಗೆ ಬೇಕಾಗಿದ್ದೇನಪ್ಪ, ತಮ್ಮ ಕಾಯಕಕ್ಕೆ ತಮ್ಮ ಮಟ್ಟಕ್ಕೆ ಒಂದು ಸ್ವಲ್ಪ ಆಸರ ಆಗುವಂಥ ಆರ್ಥಿಕ ಬಲ, ಆ ದಿಶೆಯಲ್ಲಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಅದೇನೋ ಆಗಲಿ ರಾಜಕಾರಣ ಮಾಡೋದು ಬೇಡ, ರಾಜನೀತಿ ಮಾಡಲಿ ಅನ್ನುವಾಗ ಅವರು ಮಾತಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ. ಅದೇ ಕಾರಣ ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳು ಈ ನೆಲೆಗಟ್ಟಿನ ಮಾತಾಡಿದ್ರೆ ಎಚ್ ಡಿ ಕುಮಾರಸ್ವಾಮಿಗಳು ಮಾತಿಗೆ ಒಂದಿಷ್ಟು ವ್ಯಾಲ್ಯೂ ಹೆಚ್ಚಾಗ್ಯದ. ಈ ಒಂದು ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಈ ಒಂದು ಧರ್ಮದ ಅದು ಧಾರ್ಮಿಕ ವ್ಯಕ್ತಿ ಬರೋದು ಬೇಡ ಅನ್ನೋ ಮಾತು ಯಥಾ ಯೋಗ್ಯ. ಆದರೂ ನೀತಿವಂತ ಸಮಾಜ ರಚನೆಗೆ ಗುರುಗಳ ಮಾರ್ಗದರ್ಶನ ಆಶೀರ್ವಾದ ಮುಖ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡು ವಂದನೆಗಳು.